ರಾಯಚೂರು ಜಿಲ್ಲೆಯ ಒಂದು ಹಳ್ಳಿ. ಆಸರೆ ಯೋಜನೆಯ ಮನೆಗಳ ಕಾಲನಿ ಆ ಹಳ್ಳಿಯ ಹೊರವಲಯದಲ್ಲಿ ಕಟ್ಟಿದ್ರು. ಮೇ ತಿಂಗಳಿನ ಬಿರುಬಿಸಿಲು, ಸುಡು ಬಿಸಿಲು. ರಾಯಚೂರು ಆಸುಪಾಸಿನ ಭೂಮಿ ಅಂದರೆ, ಜಮೀನಂದರೆ, ಊರುಗಳಂದರೆ ಬಿಸಿಲನ್ನು ನಿಮಗೆ ಅದರ ಬಗ್ಗೆ ಹೇಳೇಬೇಕಾಗಿಲ್ಲ. ಸುಮಾರು 45-46 ಡಿಗ್ರಿ ಬಿಸಿಲಿನೊಳಗೆ ಒಂದು ಆಶ್ರಯ ಯೋಜನೆ ಮನೆಯಲ್ಲಿ ವಾಸಿಸ್ತಕ್ಕಂಥ ಕುಟುಂಬ ನಿನ್ನೆ ಇದ್ದಕ್ಕಿದ್ದಂತೆ ಬಿರುಗಾಳಿಗೆ ಅದರ ಮನೆಯ ಮೇಲೆ ಹಾಕಿದಂಥ ಪತ್ರಾಸ್ ಅಂತೀವಲ್ಲ, ತಾರಸಿ ಅಂತೀವಲ್ಲ, ಎಲ್ಲ ಸುಮಾರು ಒಂದು 7-8 ತಗಡುಗಳು ಹಾರಿ ಹೋಗ್ಬಿಟ್ಟಿದ್ದು. ಈಗ ಅದು ಒಬ್ಬ ಗೌಂಡಿ ಮನೆಯಾಗಿತ್ತು. ಮನೆಯಲ್ಲಿ ಅಪ್ಪ, ಅಮ್ಮ, ಮಗ, ಸೊಸೆ, ಈತ ಮತ್ತು ಹೆಂಡತಿ. ಆತ ಗೌಂಡಿ. ಬೇರೆ ಮನೆಗಳು ಹೋಗಿ ತನ್ನದೇ ಆದಂಥ ಒಂದು 2-3 ಹೆಲ್ಪರ್ ಕರ್ಕೊಂಡು ಅಲ್ಲಿ ಕೆಲಸ ಮಾಡಿ ಬರ್ತಕ್ಕಂಥವ. ಈಗ ತನ್ನ ಮನೆಯೇ ಹಾಗಾಗಿದ್ದಕ್ಕೆ ಅವ ಹೊರಗೆ ಹೋಗೋದನ್ನು ಬಿಟ್ಟು ಮತ್ತೆ ಮಳೆ ಶುರು ಆಗುತ್ತೆ ಮುಂಚೆ ನಾನು ಅದನ್ನು ಸ್ವಲ್ಪ ಮೇಲ್ಬುದ್ದಿ ಹಾಕೋಬೇಕು ಅಂತ ತಿಳ್ಕೊಂಡು ತಗಡಿ ಇದ್ದ ಜಾಗದೊಳಗೆ ಮತ್ತೊಂದು ಸ್ವಲ್ಪ ಎಬಿಸಿ 1 ತೊಲೆ 2 ತೊಲೆ ಹಾಕಿ ಮೇಲ್ಬುದ್ದಿ ಹಾಕೋಬೇಕು ಅಂತ ತಿಳ್ಕೊಂಡು ಒಂದು ಪ್ರಯತ್ನ ನಡೆಸಿದ್ದ. ಒಂದು ಕೋಲೆ ಹರಕು ಪರಕಾಗಿ ಬಿಸಿಲು ಬರ್ತಿತ್ತು, ಮಳೆ ಬಂದರೆ ಮಳೆನೂ ಬೀಳ್ತಿತ್ತು. ಇನ್ನೊಂದು ಕೋಲೆಯನ್ನು ಪೂರ್ತಿ ಕೆಡವಿ ಹಾಕಿದ್ರು, ಕಟ್ತಾ ಇದ್ರು. ತುಂಬ ಬಿಸಿಲು. ಊಟದ ಸಮಯ ಆಗಿತ್ತು. ಅಪ್ಪ ಮಗನಿಗೆ ಹೇಳಿದ, ಮಗನೇ ಎಷ್ಟಂತ ಮಾಡ್ತಿ ಬಿಸಿಲಿನೊಳಗೆ, ನೀರನ್ನು ಕುಡಿ ಅಂದ. ಅಪ್ಪ ಬರ್ತೀನಿ ತಡಿಯಪ್ಪ ಅಂದ. ಮಗನೇ ಊಟ ಟೈಮ್ ಆಯಿತು ಬಾ ಅಂದ. ಅಪ್ಪ ಬರ್ತೀನಿ ತಡಿಯಪ್ಪ ಅಂದ. ಮಗನಿಗೆ ಅದೆಲ್ಲ ಕೆಲಸ ಗೌಂಡಿ ಮಗನಿಗೆ ಎಲ್ಲ ಕೆಲಸವನ್ನು ಮುಗಿಸೇ ಊಟ ಮಾಡಬೇಕಂತ ತವಕ. ಇವನಿಗೋ ಬಿಸಿಲಿನೊಳಗೆ ಮಗ ಹೊಟ್ಟೆ ಹಸ್ಕೊಂಡು ಮಾಡಕತ್ತಿರಲ್ಲ ಕೆಲಸ. ಇವನ ಕಲ್ಲು ಚುರುಕಂತಿತ್ತು. ಬಾರೋ ಊಟ ಮಾಡಿ ಬಾ, ಎಲ್ಲಿ ಕೆಲಸ ಎಲ್ಲಿ ಓಡಿ ಹೋಗುದಿಲ್ಲ, ಬಾರೋ ಅಂತ ಕರೆದ. ಅಪ್ಪ ಬರ್ತೀನಿ ತಡಿಯಪ್ಪ ಅಂತಂದ. ಹೀಗೆ 10-15 ಸಲ ಕರೆದ. 2:15 ಗಂಟೆ ಆಯಿತು, 2:45 ಗಂಟೆ ಆಯಿತು. ಬಾರೋ ಅಂದ. ಅಪ್ಪ ಯಾಕೆ ಇದು ಮಾಡ್ತೀನಿ, ನಾನು ಬರ್ತೀರಲ್ಲ, ಇನ್ನೂ ಅಷ್ಟು ಹೊಟ್ಟೆ ಹಸಿರಲ್ಲ, ನೀವು ಹೊಟ್ಟೆ ಹಸಿ ಊಟ ಮಾಡಿರಿ ಅಂದ. ಅಪ್ಪನಿಗೆ ಭಾಳ ಬೇಜಾರಾಯಿತು. ಅವನ ಇದ್ದ ಒಬ್ಬನೇ ಮಗ. ಮಗನಿಗೆ ಒಬ್ಬ ಮಗ ಇದ್ದ, ಹೌದಾ, ಮೊಮ್ಮಗ ಅಂತೀವಲ್ಲ, ಮೊಮ್ಮಗ ಸುಮಾರು 3-4 ವರ್ಷದ ಕೂಸು. 3-4 ವರ್ಷದ ಮಗ ಇದ್ದ. ಆಡ್ತಾ ಇದ್ದ ಹೊರಗಡೆ. ಅರೆಬೆತ್ತಲೆ ಅನ್ನೋಕ್ಕಿಂತ ಬಿಸಿಲಿನೊಳಗೆ ಒಂದು ಹುಡುದಾರ ಕಟ್ಕೊಂಡಿದ್ದ, ಬೆತ್ತಲೇನೇ ಇದ್ದ ಮಗು. ಅವನ್ನ ಕರ್ಕೊಂಬಂದು ಆ ಗೌಂಡಿ ಮಗ ಏನಂತ ಇದನ್ನು ಮಾಡ್ತಿದ್ನಲ್ಲ, ಕಟ್ತಿದ್ನಲ್ಲ, ಅದರ ಕೆಳಗೆ ತಂದು ಓಪನ್ ಏರ್ನೊಳಗೆ ಮಗನ ತಂದು ನಿಲ್ಲಿಸ್ಬಿಟ್ಟ. ಮೊಮ್ಮಗನ ತಂದು ಕಾಲು ಚುರು ಅಂತಿದ್ದು. ಮಗು ಒಳಗತ್ತು. ಹೌದಾ, ಮಗು ಒಳಗತ್ತೇನ. ಮಗು ನೋಡಿ ಅವನು ಕಳ್ಳು ಚುರುಕಂತು, ಒದ್ದಾಡೋದು ನೋಡಿ. ಅಪ್ಪ ಅಂದು ಜೋರಾಗಿ ಸಿಟ್ಟಿಗೆದ್ದು ಒದರಿದ. ಅಪ್ಪ ನಿನಗೇನು ತಲೆಗಿರಿ ಕೆಟ್ಟಿದೆಯೇನೋ ಅಂದ. ಯಾಕೋ ಅಂದ. ನನ್ನ ಮಗನ್ನ ಮತ್ತು ಬಿಸಿಲಾ ನಿಲ್ಲಿಸಿಯಲ್ಲ ನೀನು, ಒಳಗೆ ಕರ್ಕೊಂಡು ಬೇಗ, ಅಳಗತ್ತೈತದ ಕೂಸು ಅಂದ. ನಕ್ಕಂ ಅಪ್ಪ ಮಗುನ ಎತ್ಕೊಂಡ. ಅಲ್ಲಲ್ಲಿ ಮಗನ, ಒಂದೇ ಒಂದು ನಿಮಿಷ ನಿನ್ನ ಮಗನನ್ನ ಬಿಸಿಲೊಳಗೆ ನಿಲ್ಲಿಸಿದ ಕೂಡಲೇ ನಿನಗೆ ಕಳ್ಳು ಚುರುಕಂತಲ್ಲ. ನಾನು 2 ತಾಸು ಹತ್ತು ಹೇಳಕತ್ತಿ, ನೀರು ಕುಡಿ, ಬಂದು ಊಟ ಮಾಡು, ಸರಿಯಾದ ಟೈಮ್ಗೆ ಊಟ ಮಾಡು, ಹಸ್ಗೊಂಡು ಅಂದ್ಕೊಂಡು ಅವಲತ್ತುಗೊಳ್ತಾ ಇದ್ದೀನಿ, ಹೇಳ್ತಾನೆ ಇದ್ದೀನಿ. ನೀ ನನ್ನ ಮಾತೇ ಕೇಳ್ತಾ ಇಲ್ಲ. ಒಂದು ಕ್ಷಣ ನಿನ್ನ ಮಗನಿಗೆ ತಂದು ನಿಲ್ಲಿಸಿದ್ರೆ ಕಳ್ಳು ಚುರುಕಂತು. ಹಿಂಗೆ 2-3 ತಾಸು ನೀ ಬಿಸಿಲಾಗ ಬೆವ್ರು ಬಡಿಸ್ಕೊಂತ ಕೆಲಸ ಮಾಡಕತ್ತಿಲ್ಲ, ನನ್ನ ಕಳ್ಳು ಚುರುಕಂತಿದ್ದು ನಿನಗೆ ಗೊತ್ತಾಗಿಲ್ಲ ಏನ್ಲಿ ಅಂದ. ಅವ ಅಪ್ಪನ ಕಡೆ ನೋಡಿದ.
ಅವನ ಕಣ್ಣಾಗ ನೀರು ಬಂತು, ನೀರು ಜಿನುಗ್ತು. ತ್ಯಾಪಿ ಮತ್ತು ಸಲಿಕಿ ಗುದ್ಲಿ ಏನು ಪಕ್ಕದಲ್ಲಿ ಇರ್ತಲ್ಲ ಇಟ್ಟ ಸೀದಾ ಕೆಳಗೆ ಬಂದ. ಅಪ್ಪ ಊಟ ಮಾಡೋ ನಡಿ ಅಂದ. ಅಪ್ಪನೂ ಕಣ್ಣ ನೀರು ಬಂತು, ಅವನಿಗೂ ಕಣ್ಣ ನೀರು ಬಂತು. ಒಳಗೆ ಹೋದರು, ಊಟ ಮಾಡಿದರು. ಇದು ಒಂದು ಘಟನಾ, ಇದು ಒಂದು ಘಟನಾ, ಇದೊಂದು ಸನ್ನಿವೇಶ. ಇದು ಆಗಿದ್ದೇ ಮತ್ತಿದು ಆಗಲಾರ್ದಲ್ಲ, ಊಹೆಯಿಂದ ಹೇಳೋದಲ್ಲ, ಸಹಜ. ಇದು ಜೀವನದೊಳಗೆ ನಡೀತಕ್ಕಂಥ ಒಂದು ಘಟನೆಯನ್ನು, ನಡೆದಂಥ ಘಟನೆಯನ್ನು ನಿನ್ನ ಮುಂದೆ ಅಪ್ಪ ಬಂದು ನನಗೆ ಇದನ್ನು ಹೇಳಿದ ನೆನಪಾಗಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಈಗಿನ ಹುಡುಗರಿಗೆ ಅಪ್ಪ ಬಂದು ನನಗೆ ಹೇಳಿದ್ದು ಈಗಿನ ಹುಡುಗರಿಗೆ ಅರ್ಥನೇ ಆಗೋದಿಲ್ರಿ. ಅಪ್ಪ ಒಂದು ಪ್ರೀತಿ ಹಿಂಗೆ ಮಾಡಿದಾಗ ನನ್ನ ಮಗ ಬಂದನ್ರಿ ಅಂತ ಹೇಳಿಕೊಂಡದ್ದನ್ನು ನಾನು ಕೇಳಿ ಇದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಏನಾಗಿದೆ ನಮಗೆ? ನಾನು ಪದೇ ಪದೇ ಹೇಳ್ತೀನಲ್ಲ, ಜಗತ್ತು ಗತಿಶೀಲದ ಮೊದಲಿದ್ದಂತೆ ಈಗಿಲ್ಲ, ಒಪ್ತೀನಿ. ಮೊದಲು ನಾ ಪದೇ ಪದೇ ಹೇಳ್ತೀನಲ್ಲ, ಮೊದಲು ಪೇರಿಯಂಟ್ ಓರಿಯೆಂಟೆಡ್ ಲೈಫ್ ಇತ್ತು, ಲೈಫ್ ಸ್ಟೈಲ್ ಇತ್ತು. ಅಂದರೆ ಅಪ್ಪ ಹೇಳಿದ್ದೇ ವೇದವಾಕ್ಯ ಇತ್ತು. ಈಗ ಚಿಲ್ಡ್ರನ್ ಓರಿಯೆಂಟೆಡ್, ಮಕ್ಕಳ ಆಧಾರಿತ ನಮ್ಮ ಲೈಫು ಅದ. ನಮ್ಮ ಕೇಂದ್ರ ಬಿಂದು, ನಮ್ಮ ಆಕರ್ಷಣೆಯ, ನಮ್ಮ ಸುಖದ, ನಮ್ಮ ಇಡೀ ಬದುಕಿನ ಸಾರ್ಥಕ್ಯತೆಯ ಕೇಂದ್ರ ಬಿಂದು ನಮ್ಮ ಮಕ್ಕಳಾಗಿಬಿಟ್ಟವಾಗ. ಅವರ ಸುಖ, ಅವರ ಸಮಾಧಾನ, ಅವರ ಸಂಪತ್ತು, ಅವರ ಸಂತೋಷ, ಇವೇ ನಮ್ಮ ಮುಂದಿನ ಗುರಿ, ಉದ್ದೇಶ ಆಗ್ಯಾವ. ನಮ್ಮ ಬದುಕು ಯಾವಾಗ ಪೂರ್ಣ ಆಗುತ್ತಪ್ಪ ಅಂದ್ರೆ ಮಕ್ಕಳು ಚೆಂದಾಗಿ ಬೆಳಿಬೇಕು, ರಾಜ್ಕುಮಾರಾಗಿ ಬೆಳಿಬೇಕು, ಚಲೋ ನೌಕರಿ ಹಿಡಿಬೇಕು, ಚೆಂದಾಗಿ ಬೆಳಿಬೇಕು. ನಮ್ಮಂಗೆ ಅವ್ರ ಬದುಕು ಆಗಬಾರ್ದು. ಎಲ್ಲ ತಂದೆ ತಾಯರು ಅಳಲದು. ಹಿಂಗೆ ನಡೆದದ. ಮಕ್ಕಳ ಬಗ್ಗೆನೇ ಕಾನ್ಸಂಟ್ರೇಷನ್, ಮಕ್ಕಳ ಬಗ್ಗೆನೇ ಎಲ್ಲ ವಿಚಾರ. ಅವರ ಸಂತೋಷವೇ ಇರೋ ಸಂತೋಷ. ಆದರೆ ಅದೇ ಕ್ಷಣಕ್ಕೆ ತನ್ನ ಮಗನನ್ನು ಒಂದು ನಿಮಿಷ ಬಿಸಿಲಾಗಿ ನಿಲ್ಲಿಸಾಗ ಅವನಿಗೆ ಎಷ್ಟು ಕರಳು ಚುರುಕಂದಿತ್ತೋ ಅದೇ ಥರ ತನ್ನ ಅಪ್ಪನಿಗೂ ಆಗತ್ತನ್ನು ಖಬರ ಇದ್ದಿದ್ದಿಲ್ಲ ಮಗ. ಅದಕ್ಕೆ ಅಪ್ಪ ಏನು ಒದರ್ತು ಬಿಡಪ್ಪ. ಅಪ್ಪ ಹಾಗೆ ಪದೇ ಪದೇ ಹೇಳೋದು ಅವಾಗ ರೇಜಿಗೆ ಹಾಕಿತ್ತು. ಅಪ್ಪನ ಬೈಕೊಂಡು ಬಿಟ್ಟ, ಅಪ್ಪ ಎಷ್ಟು ಒದರ್ತಿ ನೀವು, ಪಟ್ಟ ಊಟ ಮಾಡಿ ಹೋಗು ಅಂತ ತಿಳ್ಕೊಂಡು. ಹೆಂಗೆ ಟರ್ನ್ ಆಯ್ತು ನೋಡ್ರಿ. ಅಪ್ಪ ಅದನ್ನು ಒಂದು ಎಕ್ಸಾಂಪಲ್ ಆಗಿ ಮಗನಿಗೆ ನಿಲ್ಲಿಸಿದಾಗ ಏನಾಗುತ್ತೆ ಅನ್ನೋದು, ಅವನ ಮಗನ ನಿಲ್ಲಿಸಿದಾಗ ಏನು ಆಗುತ್ತೆ ಅನ್ನೋದು ತಂದೆಯ ಆಂತರಿಕ ಪ್ರೀತಿಯನ್ನು ಎತ್ತಿ ತೋರಿಸಲಿಕ್ಕೆ ಇಂಥದ್ದೊಂದು ಪ್ರಹಸನವನ್ನು ಅಪ್ಪ ಮಾಡಬೇಕಾಯ್ತು. ಇದು ಯಾರಿಗೂ ಅರ್ಥನಾಗೋದಿಲ್ಲ ರೀ. ಹೀಗಾಗಿ ನಮ್ಮ ಬದುಕು ಬರ್ಬಾದಾಗ್ಯದ. ತಂದೆ ತಾಯಿ ಎತ್ತು ಹೊತ್ತು ಹಡಿದು ನಮ್ಮನ್ನು ಜ್ವಾಕಿ ಮಾಡಿ ನಮ್ಮ ಔನ್ನತ್ಯದೊಳಗೆ ತಮ್ಮ ಸುಖವನ್ನು ಕಾಣ್ತಕ್ಕಂಥ ತಂದೆ ತಾಯಿಗಳ ಎದುರು ನಾವು ಏನು ಕೊಟ್ಟಿವೋ ಅವ್ರಿಗೆ, ಏನು ಮಾಡಿದೀವೋ ಅವ್ರಿಗೆ, ಅವರ ಪ್ರೀತಿ ನಮಗೆ ಯಾಕೆ ಅರ್ಥ ಆಗಲಿಲ್ಲ ಅಂತ. ಅಂತರದಲ್ಲಿ ಅಡಗಿರುವ ಆ ಮಮತಾ, ಆ ಕಾರುಣ್ಯ, ಆ ದಯಾ, ಅಪ್ಪ ಅವನ ಪ್ರೀತಿ ನಮಗೆ ಅರ್ಥ ಆಗಲೇ ಇಲ್ಲಲ್ರಿ. ಅಪ್ಪನ ಬೈಕೊಂಡು ಬಿಡ್ತೀವಲ್ರಿ. ಮತ್ತು ನಮ್ಮ ಪ್ರೀತಿ ಎಲ್ಲ ನಮ್ಮ ಮಕ್ಕಳ ಮ್ಯಾಗ ಹೋಯ್ತು. ದುರಂತ ಏನಪ್ಪ ಅಂತಂದ್ರೆ, ಮಗನ ಪ್ರೀತಿ ಇಷ್ಟೊಂದು ಜೋಕಿ ಮಾಡ್ತಾನಲ್ಲ ತನ್ನ ಮಗನನ್ನು, ಚಿಕ್ಕ ಮಗನನ್ನು. ಅವ ದೊಡ್ಡವಾದ ಮೇಲೆ ಅವನ ಪ್ರೀತಿ ಮತ್ತು ಅವನ ಮಗನಿಗೆ ಹೋಗುತ್ತೆ, ನಿಮಗೆ ಬರಲ್ಲ. ಇದು ಅನೂಚಾನವಾಗಿ ಹಿಂಗೆ ಹೋಗ್ತದೆ. ಇದಕ್ಕೆ ಚಿಲ್ಡ್ರನ್ ಓರಿಯೆಂಟೆಡ್ ಅಂತ. ನಮ್ಮ ಮುಖ್ಯ ಗುರಿ ನಮ್ಮ ಮಕ್ಕಳನ್ನು ರಾಜಕುಮಾರರ ಥರ ಬೆಳೆಸೋದು. ರಾಜಕುಮಾರರ ಥರ ಏನು ನಾವು ಪಟ್ಟಷ್ಟು ದುಃಖ ಅವ್ರು ಪಡಬಾರ್ದು, ನಾವು ಪಟ್ಟಷ್ಟು ಕಷ್ಟ ಅವ್ರು ಪಡಬಾರ್ದು. ಇದೇ ನಮ್ಮ ಗುರಿ. ಇದಕ್ಕಾಗಿ ಎಷ್ಟು ತ್ಯಾಗ ಮಾಡ್ತೀವಿ. ಒಂದೊಮ್ಮೆ ಭ್ರಮ ನಿರಸನಾಗುತ್ತೆ. ಮಕ್ಕಳು ನಮ್ಮನ್ನು ನಿಕೃಷ್ಟ ಮಾಡಿದಾಗ, ಮಕ್ಕಳು ನಮಗೆ ಅವಹೇಳನ ಮಾಡಿದಾಗ, ಮಕ್ಕಳು ನಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ನಮ್ಮನ್ನು ಬೈದುಕೊಳ್ಳುವಾಗ ಅರ್ಥ ಆಗುತ್ತೆ, ಇದೇನಪ್ಪ ಎಂಥ ಮಕ್ಕಳನ್ನ ಹಡದೆ ಅಂತ ಒಂದು ನಿಟ್ಟುಸಿರು ಹೊರಗೆ ಬರ್ತದೆ. ಆ ನೆನಪಿರಲಿ. ತಂದೆ ತಾಯಿ ಯಾವಾಗ ನಿಟ್ಟುಸಿರು ಬಿಡ್ತಾರ
ಆ ನಿಟ್ಟುಸಿರು ಮಕ್ಕಳಿಗೆ ಶಾಪ ಆಗಿ ಕಾಡ್ತದೆ, ದೊಡ್ಡ ಶಾಪ. ಮಕ್ಕಳು ಚೆನ್ನಾಗಿರಲಿಕ್ಕೆ ಶಕ್ಯವೇ ಇಲ್ಲ. ಯಾರ ಮಕ್ಕಳು ತಮ್ಮ ತಂದೆ ತಾಯಿಗಳಿಗೆ ನಿಟ್ಟುಸಿರು ತರಿಸ್ತಾರೋ, ಅವಹೇಳನ ಮಾಡ್ತಾರೋ, ಅವರನ್ನು ದುರ್ಬಲರನ್ನಾಗಿ ಮಾಡ್ತಾರೋ, ಅವರ ಪ್ರೀತಿಯನ್ನು, ಮಮತೆಯನ್ನು, ದಯೆಯನ್ನು, ಕಾರುಣ್ಯವನ್ನು ಅರ್ಥ ಮಾಡಿಕೊಳ್ಳದೆ ಅವರ ಮನಸ್ಸನ್ನು ನೋಯಿಸ್ತಾರೆ. ಅವರು ಏನು ಮಾಡಿದರೆ ಏನು? ಕಣ್ಣಿಗೆ ಕಾಣೋ ದೇವರು, ಹಡೆದ ತಂದೆ ತಾಯಿಗಳು, ಜ್ಞಾನ ಕೊಟ್ಟ ಗುರು, ಮೂರೂ ವ್ಯಕ್ತಿಗಳು ಕಣ್ಣಿಗೆ ಕಾಣೋ ದೇವರು. ಮತ್ತು ಅಂಥವರನ್ನು ದೇವರಂತ ಒಪ್ಕೊಳ್ಳದೆ ಹೀನಾಯಮಾನವಾಗಿ ಕಾಣ್ತಕ್ಕಂಥ ಮಕ್ಕಳು, ಶಿಷ್ಯರು ಹೇಗೆ ಉದ್ಧಾರ ಆಗ್ತಾರೆ? ಬಟ್ ಒಂದು ದುರಂತ ಏನಪ್ಪ ಅಂದ್ರೆ ಈಗ ಅದೇ ಆಗ್ತಾ ಇದೆ. ಜಗತ್ತಿನ ಎಲ್ಲೆಡೆಗೂ ಕೂಡ ತಂದೆ ತಾಯಿ ಗುರುಗಳ ಅವಹೇಳನ, ಅವರ ತಿರಸ್ಕಾರ, ಅವರನ್ನು ನಿಕೃಷ್ಟ ಮಾಡಿ ನೋಡುವಿಕೆ, ನಿಕೃಷ್ಟವಾಗಿ ಕಾಣುವಿಕೆ ನಡೆದದ. ಮತ್ತು ಬದುಕು ಚಂದ ಇರಂದ್ರೆ ಹೆಂಗೆ ಸಾಧ್ಯ ಆಗ್ತದೋ? ನಿಮಗೆ ರಕ್ಷಣಾ ಇರಂದ್ರೆ ಹೆಂಗೆ ಸಾಧ್ಯ ಆಗ್ತದೋ? ತಂದೆ ತಾಯಿಯರು ಅಲ್ಲಿ ನೋಡ್ತೀರೇನು? ಹೋಗುವಾಗ ಮಗನೇ ಹೋಗಿ ಬಾರಪ್ಪ, ಎಷ್ಟು ಸರಿ ಹೇಳ್ತೀಳಪ್ಪ, ಎಷ್ಟು ಸರಿ ಹೇಳ್ತೀಳಪ್ಪ ಅಂತ ಮಕ್ಕಳು ಅಂತಿರ್ತಾರೆ. ಅದ್ರ ಗೊತ್ತಿರಲಿ, ಆ ಒಳಗಿನ ಅಂತರದೊಳಗಿಂದ ಅದು ಬರ್ತದಲ್ಲ, ಹೋಗಿ ಬಾ ಮಗನೇ, ಹೋಗಿ ಬಾ ಮಗನೇ ಅನ್ನೋ ಒಂದು ಶಬ್ದದೊಳಗೆ ನಿಮ್ಮನ್ನು ಸುರಕ್ಷಿತವಾಗಿ ಕರ್ಕೊಂಬರೋ ಶಕ್ತಿ ಅಡಗಿರ್ತದೆ ರೀ. ಯಾಕ್ರಿ? ತಂದೆ ತಾಯಿ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ಹೋದವರು, ತಾನು ಹುಟ್ಟಿ ಬೆಳೆದು ಅಣ್ಣ ತಮ್ಮ ತಂದೆ ತಾಯಿಯನ್ನು ಬಿಟ್ಟು ಬಂದ ಹೆಂಡತಿಯ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೇ ಇರೋರು, ಮತ್ತು ಯಾರಿಗೋಸ್ಕರ ಇರ್ತೀರ ಜೀವಂತ? ಪ್ರೀತಿ ನಮ್ಮೊಳಗಿರ್ತಕ್ಕಂಥ ಒಂದು ಅದ್ಭುತ ವಸ್ತು ರೀ, ಹೌದಾ? ಪ್ರೀತಿಗೆ ಕೊಡೋದು ಗೊತ್ತದು, ತಗೊಳ್ಳೋದು ಗೊತ್ತಿಲ್ಲ. ಕೊಡ್ತಾ ಇರ್ತದೋ ಅದು ತಂದೆ ತಾಯಿ ಪ್ರೀತಿಯಲ್ಲಿ ಏನೇ ಇರಲಿ. ಹೆಣ್ಮಕ್ಳು ಹಾಗೇನೆ ಕೊಡ್ತಾರ ಏನು ಅಪೇಕ್ಷೆ ಮಾಡಿದೆ ಹಾಗೆ. ಬಟ್ ಈಗಿನ ಹೆಂಡಂದಿರನ್ನು ನಾ ಹೇಳೋದಿಲ್ಲ. ಆದ ಕಾರಣ ನಿಮ್ಮೊಳಗಿನ ಪ್ರೀತಿಯನ್ನು ಸರಿಯಾಗಿ ಹಂಚ್ರಿ. ಯಾರಿಗೆ ಪ್ರಥಮ ಪ್ರಶಸ್ತಿ ಕೊಡ್ರಿ? ಅಪ್ಪ ಅಮ್ಮನಿಗೆ ಕೊಡ್ರಿ, ಹೆಂಡತಿಗೆ ಕೊಡ್ರಿ, ಇಷ್ಟೇ. ನಿಮ್ಮ ಪ್ರೀತಿಗೆ ಅವರು ಪಾತ್ರರದಾರ, ಹೌದಾ? ಇದನ್ನು ನೆನಪಿಟ್ರಪ್ಪ ಅಂದ್ರೆ ನಿಮ್ಮ ಬದುಕು ಬಂಗಾರ ಆಗ್ತದೆ. ನಿಮ್ಮ ಮನೆ ಸುಖದ ಬುಗ್ಗಿಯಾಗಿ ಆ ಮನೆಯೊಳಗೆ ಚೆಂದಾಗಿರ್ತೀರ. ಬಟ್ ಅದು ಸರಳ ಮಾತಲ್ಲ, ಸರಳ ಮಾತಲ್ಲ. ನೀವು ಪ್ರೀತಿ ಕೊಡೋರೂ ಅಲ್ಲ. ಯಾರ್ಯಾರಿಗೂ ಪ್ರೀತಿ ಕೊಡ್ತೀರಿ, ಯಾರಿಗೆ ಕೊಡಬಾರ್ದು ಅವ್ರಿಗೆ ಕೊಡ್ತೀರಿ, ಯಾರಿಗೆ ಕೊಡಬಾರ್ದು ಅವ್ರಿಗೆ ಕೊಡ್ತೀರಿ. ಅವರ ಅಂತರದ ಪ್ರೀತಿಯನ್ನು ನೀವು ಅರ್ಥ ಮಾಡಿಕೊಳ್ಳದೆ ಹೋಗಿದ್ದೀರಿ. ಅದಕ್ಕೆ ನಿಮಗೆ ದುಃಖದು. ಇನ್ನೇನು ಹೇಳಬೇಕು, ಹೇಗೆ ಹೇಳಬೇಕು? ತಂದೆ ತಾಯಿಗಳಿಗೆ ಮಾತ್ರ ಇದು ಅರ್ಥ ಆಗುತ್ತೆ. ಮಕ್ಕಳ ಪ್ರೀತಿಯನ್ನು, ಮಕ್ಕಳ ಪ್ರೀತಿಗಾಗಿ, ಮೊದಲು ತಂದೆ ತಾಯಿಯ ಪ್ರೀತಿಗಾಗಿ ಮಕ್ಕಳು ಇದು ಮಾಡ್ತಿದ್ರು. ಈಗ ಮಕ್ಕಳ ಪ್ರೀತಿಗಾಗಿ ಎಷ್ಟು ಹಪಾಪಿ ಪಡ್ತಾರೆ. ಆದರೆ ಮಕ್ಕಳು ನಿಕೃಷ್ಟ ಮಾಡ್ತಾರೆ. ಎಲ್ಲ ಕಡೆ ಇದು ನಡ್ತದೆ, ಎಲ್ಲ ಕಡೆ ಇದು ನಡ್ತದೆ ರೀ. ಹೊಟ್ಟೆ ಬಗದು ಹುಟ್ಟಿದಂಥ ಮಕ್ಕಳು, ನಿಮ್ಮ ಯೌವನವನ್ನು ಕೊಂದು ಹುಟ್ಟಿದಂಥ ಮಕ್ಕಳು, ನಿಮ್ಮ ಸರ್ವಸ್ವವನ್ನು ನುಂಗಿದ ಮಕ್ಕಳು, ನಿಮ್ಮ ಎಲ್ಲವನ್ನೂ, ನಿಮ್ಮ ಸುಖವನ್ನು ಕಸಿದುಕೊಂಡು ಬೆಳೆದಂಥ ಮಕ್ಕಳು ನಿಮ್ಮನ್ನು ನಿಕೃಷ್ಟವಾಗಿ ಕಾಣುವಾಗ ದುಃಖ ಸಹಜದ, ನಿಟ್ಟುಸಿರು ಬರೋದು ಸಹಜದ. ಬಟ್ ಇದು ಅರ್ಥವಾಗದ ಮಾತು. ಶ್ರೀ ಗುರುದೇವ್.